ಯಾರೋ ಸರ್ಸರೆ ವಾಂಚಿ ವಾರಣಾಸಿ ಕಳಿಸಿದರೆ ಎಂಜಾಯ್ ಪೆಂಗೆ ಎಂಜಾಯ್ ಯು ಡಿಸರ್ವ್ ದಿಸ್ ಮನೋಜ. ನಮ್ಮ ಮನೇಲಿ ಇರೋರು ಯಾರು ಹೀಗೆಲ್ಲ ಮುಸ್ಕ್ ಹಾಕೊಂಡು ಹೊಡಿಯೋರ್ ಅಂತಾರಲ್ಲ, ಇವ್ರು ಸುಳ್ಳು ಹೇಳ್ತಿರ್ಬೇಕು. ಏ ಮೀನಾ, 5 ಮನೋಜ ತಮ್ಮ ಯಜಮಾನಿ ಮನೆಗೆ ನನ್ ಬಾಯಲ್ಲಿ ಸುಳ್ಳು ಗಿಳ್ಳು ಬರಲ್ಲ. ಹೌದು ಕಂದ, ನಿನ್ ಬಾಯಲ್ಲಿ ಸುಳ್ಳು ಮೋಸ ತಗೊಂಡು ಪದ ಬರಕಿಲ್ಲ. ನೀನು ಮೋಸ ಮಾಡೋಕ್ಕೂ ಇಲ್ಲ, ಮೋಸ ಹೋಗಕ್ಕೂ ಇಲ್ಲ. ಅದು ತಲೆ ಕೆಟ್ಟಿದೆ ನನ್ಗೆ ಮನೋಜ. ಅದಕ್ಕೆ ಹೇಳೋದು ಯಾರನ್ನು ಹೀಗಾಯಿಸಿ ಮಾತಾಡಬಾರ್ದು ಅಂತ. ಇವಾಗಾದ್ರೂ ಮನ್ಸಿನ ತರ ಬದುಕಲಿ. ಅದೇ ಆಮೇಲೆ ಬಿಟ್ರೆ ಎಲ್ರು ಹೈಸ್ಕೂಲ್ ಮೇಸ್ಟ್ ಆಗೋಗ್ಬಿಡ್ತೀನ. ಲರ್ನ್ ಇಂಗ್ಲಿಷ್ ಇನ್ 30 days ಅನ್ನೋ ಹಂಗೆ ಲರ್ನ್ ಹೌ ಟು ಅರ್ನ್ ಅಂತ ಏನಾದ್ರು ಬುಕ್ ಬರ್ದ್ಬಿಟ್ರೆ ಆದ್ರೆ ಆತರ ನಾನೇ ಆಗಿರ್ತೀನಿ. ಅರ್ನಿಂಗ್ ಅಂದ್ರೆ ಸಾಲ ಮಾಡೋದಲ್ಲ ತಾನೇ. ಏನೋ ಏನೋ ಅನ್ಸೋದು ನನ್ ಮಗ ಮನೋಜನ, ನನ್ ಹಿರಿ ಮಗನ. ಮಮ್ಮಿ 5 ಡಿಗ್ರಿ ಮರಿಬೇಡ, ಅವಮಾನ ಆಗುತ್ತೆ ನನ್ಗೆ. ಸರಿ 5 ಡಿಗ್ರಿ ಮನೋಜನ ಯಾಕೋ? ಮಮ್ಮಿ ಯಾಕೋ ಒದೆ ತಿನ್ಬಿಟ್ಟು ಬಾಯಾರಿಕೆ ಆಗ್ತಾ ಇದೆ. ನನ್ಗೆ ಒಂದೇ ಒಂದು ಗ್ಲಾಸ್ ನಿಂಬು ಜ್ಯೂಸ್ ತಗೊಂಡ್ ಕೊಡ್ತೀಯಾ? ಅಯ್ಯೋ, ನನ್ನ ನೋಡಿದ್ರೆ ಯಾಕೋ ಮನೋಜ ನಿಂಗೆ ಇಷ್ಟು ಹೊಟ್ಟೆ ಉರಿ. ಸುಮ್ಮನೆ ಕೀ ಬಿಡಲ್ವಲ್ಲ ನನ್ನ. ಓ ಲೊಟ್ಟೆ ತಿಂದಿಲ್ವ ಏಟ್ನಾ ತದ್ಕೇವ ನನ್ಗೆ ಮೈ ಕೈಲ ನೋವುದಿಲ್ಲ. ಹೋಗು ಮಮ್ಮಿ. ಸರಿ ಕಣಪ್ಪ, ತರ್ತೀನಿ, ತಂದು ಸುರಿತೀನಿ. ಕರ್ಮ ಸುರಿ ಬೇಡ, ತಂದು ಕೈ ಕೊಡು, ನಾನೇ ಕುಡಿತೀನಿ. ರೀ ಮಾವಂಗೆ ಕಚ್ಚಾರು ಅನ್ನ ಮಾಡ್ಲಾ? ಓ ಮಾಡ್ದಾಯಿ ಪಾಪ ಎಷ್ಟೊತ್ತಿಗೆ ತಿಂದಿದ್ರು ಏನೋ. ಹೋಗ್ ಸುಮ್ನೆ ಕೆಲ್ಸ ನೋಡ್ಕೋ ಹೋಗ. ಸುಮ್ನೆ ಅವ್ರು ಹೊಡ್ರು ಇವ್ರು ಹೊಡ್ರು ಅಂತ ಡ್ರಾಮಾ ಮಾಡ್ಬೇಡ. ಹೆಂಗೆ ತಂದು ನೀನ್ ಹೋಗ, ನಾನು 5 ಡಿಗ್ರಿ ಮನೋಜ, ನಾನೇ ಹೋಗ್ಬೇಕು. ನೀನ್ 5 ಡಿಗ್ರಿಗೆ ಹವಾಯಿ ಸ್ಲಿಪ್ಪರ್ ತಗ್ಲಾಕ ಬರಲ್ವೇ ಬರೋ. ಎಲ್ರೂ ಪ್ರಶ್ನೆಗೂ ಉತ್ತರ ಆಗ್ತಿದ್ದೋರು ಇವತ್ ಅವರೇ ಪ್ರಶ್ನೆ ರೂಪದಲ್ಲಿ ನಿಂತಿದ್ದಾರೆ ಅಂದ್ರೆ ಆಶ್ಚರ್ಯ ಆಗ್ತಿದೆ. ಎಲ್ರೂ ನೋವು ಸಮಾಧಾನ ಹೇಳ್ತಿದ್ದವ್ರಿಗೆ ಯಾವ್ದೋ ನೋವು ಕಾಡ್ತಿರೋ ಹಾಗಿದೆ. ಕೇಳ್ಬೋದಾ ಏನು ಅಂತ? ನೀನ್ ಕೇಳಿಲ್ಲ ಅಂದ್ರೂ ಹೇಳ್ಕೊತೀನಿ. ನನಗೆ ಕೇಳ್ಕೊಳಕ್ಕೆ ನಿನ್ನ ಬಿಟ್ರೆ ಯಾರೇ ಇದಾರೆ? ಮಾವಂಗ್ ಈ ರೀತಿ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀರಾ? ಜೀವನ ಪೂರ್ತಿ ನನ್ನ ಮಗ ಎಲ್ಲೂ ಬಿಡಬಾರ್ದು ಅಂತ ಕಾಯೋನು ತಂದೆ ಕಣೆ. ಅಂತ ತಂದೆ ರಕ್ತ ಸುರಿಸ್ಕೊಂಡು ರಸ್ತೆಯಲ್ಲಿ ಬಿದೋಗಿದ್ದಾರೆ ಅನ್ನೋದನ್ನ ಯಾವ ಮಗ ತಾನೇ ತಡ್ಕೊತಾನೆ ಹೇಳು? ಅದನ್ನು ಮೀರಿದ ಇನ್ನೊಂದು ನೋವು. ಅಲ್ಲಾಗಿದ್ದು ಅಪಘಾತ, ಇಲ್ಲಾಗ್ತಿರೋದು ಆಘಾತ. ಕಾಡಲ್ಲಿ ಆನೆ ಲದ್ದಿ ಹಾಕಿದ್ರೆ ರೋಡಲ್ಲಿ ಹಸುಗೆ ಬರೆ ಹಾಕಿದ್ರು ಅನ್ನೋ ಹಾಗಿದೆ. ಎಲ್ಲಿ ಏನೇ ಆದ್ರೂ ಅದಕ್ಕೆ ಹೊಣೆನೂ ನಿಂದೆ, ಹಣೆ ಬರೋನು ನಿಂದೆ ಅನ್ನೋ ಆಪಾದನೆ ಕಣೆ. ಅದೇನಾದ್ರೂ ನಿಜ? ವಹಿಸ್ಕೊಂಡು ಅನ್ನಿಸ್ಕೊಂಡೆ ಬುದ್ಧಿ ಕಲ್ತು ಬಿಡು. ವರದಿನಕ್ಕೊಬ್ಬರ ಹೇಳ್ತಾ ಇದೀನಿ. ಜಟಾಯು ಸಾವಿಗೆ ಕಾರಣ ಯಾರು? ಕತ್ತಿ ಬೀಸಿದ ರಾವಣನ. ಕಾಪಾಡತ್ತೆ ಅಂತ ಆಸೆ ಪಟ್ಟಿದ್ದ ಸೀತೆನ. ಅಥವಾ ಜಟಾಯುಗೆ ರಾಮನ್ ಮೇಲಿದ್ದ ಭಕ್ತಿ ಕಾರಣ? ಯಾರು ಕಾರಣ ಅಲ್ಲ ಮಿನ್ನಮ್ಮ. ಆದ್ರ ಆಯಸ್ಸನ್ನ ಮೊದ್ಲೇ ಲೆಕ್ಕ ಮಾಡಿದ್ದವನು ಬೇರೆ ಯಾರೋ. ಸಂದರ್ಭ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗುತ್ತೆ. ಆದ್ರೆ ಅಂದ್ರೆ ಬಾಡಿಗೆ ಗದೆ ತಗೊಂಡ್ ಬಾಸಾಕ್ಬಿಡ್ತೀನಿ. ಇದೆರಡನ್ನೂ ಮೀರಿದ ಇನ್ನೊಂದು ವಿಷಯ ಇದೆ, ಕೇಳಿಸ್ಕೊಂಡು ಕಂಗಾಲಾಗ್ಬಿಡು. ಅದೇನದು? ಸ್ವಲ್ಪ ದಿನಗಳಿಂದ ಹಾರ್ಟ್ ಅಲ್ಲಿ 2 ಸರಿ ಹಾರ್ಮೋನಿಯಂ ರಾಗ ಶುರು ಆಗಿತ್ತು ಅಂತ ಹೇಳಿದ್ದೆ, ನೆನಪಿದೆಯೋ? ಯಾವಾಗ ಹೇಳಿ? ನಾವು ಹೋಟ್ಲಲ್ಲಿ ನಾನ್ ಸೆಟ್ ದೋಸೆ, ನೀನ್ ಈರುಳ್ಳಿ ದೋಸೆ ತಿಂದಿರ್ಬೇಕಾರೆ ನನ್ನ ಹಾರ್ಟ್ ಅಲ್ಲಿ ಏನೋ ಆಗ್ತದೆ ಕಣೆ ಮಿನಮ್ಮ ಅಂತ ಹೇಳಿದ್ದೆ, ನೆನಪಿಲ್ವೋ? ಮತ್ತಿರುವ 2 ಸರಿ ಪಾನಿಪುರಿ ಪೋಣಿಸ್ಕೊಡುವಾಗ್ಲು ಹಾಗೆ ಆಗಿತ್ತು ಅಂತ ಹೇಳಿದ್ದೆ, ನೆನಪಿದೆಯೋ? ಈಗ ನಮ್ಮ ಮನೆಗ್ ಬಂದಿದ್ಯಲ್ಲ ಹೆಣ್ಮಗು ತಾರಾ, ಮತ್ತೆ ಅದೇ ಟ್ಯೂನ್ ಹಾಕ್ತದೆ ಕಣೆ. ಅದೇ ನನಗೆ ಏನೇನೋ ನಂಬದ್ ಬೇಡ ಅಂತ ಹೇಳಿ ನೀವ್ ಈ ತರದೆಲ್ಲ ನಂಬ್ತಿದ್ದೀರಾ? ನಂಬಿಕೆಗಳು ಬೇರೆ, ಭಾವನೆಗಳು ಬೇರೆ ಅಲ್ವೇ ನಿನ್ನ? ಏನೋ ಒಂದ್ಸಲ ಫೀಲ್ ಆಗ್ತಾ ಇದೆ. ಅದೇನೆ ಸುಪ್ತ ಶಕ್ತಿ ಅಂತ ಹೇಳೋದು. ಯಾವತ್ತೋ ನಾವು ಎದುರು ನೋಡೋ ಘಟನೆನ ನಾವ್ ಮೊದ್ಲೇ ಎಲ್ಲೋ ಅನುಭವಿಸಿದ್ವಿ ಅನ್ನೋ ಭಾವನೆ ಅದು. ಬಹುಶಃ ಆ ಶಕ್ತಿ ನಿಮ್ಗೆ ಜಾಸ್ತಿ ಇದೆ ಅನ್ಸುತ್ತೆ. ಈ ಹುಡುಗಿ ಮನೆಗ್ ಬರ್ತಾಳೆ ಅನ್ನೋ ಮುನ್ಸೂಚನೆ ನಿಮ್ ಮೊದ್ಲೇ ಇತ್ತು ಅನ್ಸುತ್ತೆ. ಅದ್ ಯಾವ ಸುಪ್ತ ಶಕ್ತಿನೋ ಸೂಪರ್ ಶಕ್ತಿನೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಈ ಹುಡುಗಿ ನಮ್ಮ ಅಪ್ಪನ ಪಾಲಿಗೆ ಆದಿಶಕ್ತಿಯಾಗಿ ಬಂದು ಆಸ್ಪತ್ರೆಗೆ ಸೇರಿಸಿದಾಳೆ. ಅದು ಒಂದಕ್ಕಾದ್ರೂ 100 ಥ್ಯಾಂಕ್ಸ್ ಹೇಳಿ ಅಡ್ಬಿದ್ದು ಬಿಡ್ಬೇಕು. ನನಗೆ ಮೀನಾ, ಆ ಮಗು ಕೈಯಲ್ಲಿ ಬ್ಯಾಗು ಬಟ್ಟೆ ಏನೂ ಇರಲ್ಲ ಕಣೆ. ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಅಂತ ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕಲ್ಲ. ಅವಳಿಗೆ ಯಾವ ರೀತಿ ಬಟ್ಟೆ ಬೇಕು ಅಂತ ಕೇಳ್ತೀನಿ, ಇಬ್ರು ಹೋಗಿ ತಗೊಂಡ್ ಬರೋಣ. ಹೇಳ್ಬಿಟ್ಟು ಹೇಳು. ಹೇಳ ಸೀತಾ. ತಾರಾ ಎಲ್ಲಿದ್ದಾಳ? ತಾರಾ, ಅಳ್ತಿದ್ಯಾ? ಏನೋ ನೆನ್ಪಾಯ್ತು, ಸಮಾಧಾನ ಮಾಡ್ಕೊ. ಏನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ಹೇಳ್ಕೊ. ಏನಾದ್ರೂ ಉಳ್ಕೊಂಡಿದ್ರೆ ಹೇಳ್ಕೋಬಹುದಾಗಿತ್ತು. ಆದ್ರೆ ಈಗ ನನ್ ಪಾಲಿಗೆ ಏನು ಉಳ್ಕೊಂಡಿಲ್ಲ, ಎಲ್ಲ ಸಮಾಧಿ ಆಗೋಯ್ತು. ಯಾವತ್ತು ನನ್ ಕಣ್ಣೀರ್ ಹಾಕ್ಬಾರ್ದು ಅಂತ ಭಾಷೆ ತಗೊಂಡಿದ್ ವ್ಯಕ್ತಿ ಇವತ್ ನನ್ ಕಣ್ಣೀರಿಗೆ ಕಾರಣ ಆಗ್ಬಿಟ್ಟ. ತುಂಬಾ ನೋವಾಗುತ್ತೆ. ಧ್ಯಾನಗಳು ಮಾಡ್ಕೋಬಾರ್ದಮ್ಮ. ನೋಡಮ್ಮ, ಈ ನಗರ ಪಾಲಿಕೆಯವ್ರ ಹಾಗೆ ನಮ್ಮನ್ನ ಪಾಲನೆ ಮಾಡೋನು ಒಬ್ಬನಿರ್ತಾನೆ. ಕಸಾನ ನಗರ ಪಾಲಿಕೆ ಗಾಡಿ ತುಂಬಿಸೋ ಹಾಗೆ ನಮ್ಮ ನೋವನ್ನೆಲ್ಲ ನಮ್ಮನ್ನ ಪಾಲನೆ ಮಾಡೋನ ಪಾದಕ್ಕೆ ಹಾಕ್ತಾ ಇರ್ಬೇಕು. ಇಲ್ಲಾಂದ್ರೆ ಕಬ್ಬು ಗಲೀಜು ಸ್ಪಿಲ್ಲಿಂಗ್ ಬಂದ್ಬಿಡುತ್ತೆ. ಎಷ್ಟೊತ್ತು ನಿನಗಾಯ್ತು ಈ ಮಗುಗೆ. ಒಟ್ನಲ್ಲಿ ಈ ಹೆಣ್ಮಕ್ಳ ಸಮಾಧಾನ ಮಾಡ್ತಾನೆ ನನ್ ಗಾಡಿ ಎಲ್ಲ ಬೆಳ್ಳಿಗಾಗೋತೆ ಅನ್ಸತ್ತಪ್ಪ. ನೀವ್ ಒಳ್ಳೆ. ನಾನ್ ಒಳ್ಳೆವನೇ. ನೀವುಗಳೇ ಕೆನ್ನೆ ಮೇಲೆ ಕೆಂಡ ಇಟ್ಕೊಂಡಂಗ ಆಡ್ತಾ ಇರೋದು ನೋಡ್ಬಿಟ್ಟ. ಅವಿದ್ಯಾವಂತನಾಗಿ ಒಂದಷ್ಟು ವಿದ್ಯಾವಂತರ ಮಾತಾಡ್ತೀನಿ, ಕೇಳಿ ಕಿವಿಗೆ ಹಾಕೋ, ಇಲ್ಲ ಪಕ್ಕಕ್ಕ. ನೆಗಡಿ, ಕೆಮ್ಮು, ಶೀತ, ಜ್ವರ ಮಾತ್ರ ಅಂಟು ರೋಗ. ಸುಖ, ಸಂತೋಷ, ನೆಮ್ಮದಿ ಅಲ್ಲ. ಅದು ಯಾರಿಂದನೋ ದಕ್ಕೋ ದೊನ್ನೆ ಬಿರಿಯಾನಿ ಅಲ್ಲ. ಈ ಬಟ್ಟೆ ಅಂಗಡಿಗಳಲ್ಲಿ ಬೈ 1 get 1 ಅನ್ನೋದಿರುತ್ತೆ. ಆದ್ರೆ ಕಷ್ಟ ಹಾಗಲ್ಲ. ನೀನ್ ಬೈ ಮಾಡು ಬಿಡು, ಟೇಕ್ 1 ಟೇಕ್ 2 ಟೇಕ್ 3 ಅಂತ ಮೇಲಿನ ಮೇಲೆ ಕೊಡ್ತಾನೆ ಇರತ್ತೆ. ನಿನಗ್ ಬೇಕೋ ಬೇಡವಾ ಅದನ್ನ ತುಂಬಿಸ್ಕೊಂಡು ಕಾಡಿಕೆಲ್ಲ ಹಾಕೋತಾ ಇರ್ಬೇಕಷ್ಟೇ. ಇದೆಲ್ಲ ಆದ್ಮೇಲೆ ಕಷ್ಟ ಕೊಟ್ಟು ದೇವ್ರು ಸುಖ ಕೊಡ್ತಾನೋ ಇಲ್ವೋ ಅಂತ ಯೋಚನೆ ಮಾಡ್ಬೋದು. ಆದ್ರೆ ದೇವ್ರು ಕೂಡ ಒಂಥರ ಟ್ಯಾಕ್ಸ್ ಆಫೀಸರ್ ಹತ್ರ ಅಟೀರಿಯಸ್. ಅದು ಯಾವಾಗ ಪ್ರೋಸೆಸ್ ಮಾಡ್ತಾನೋ, ಅದು ಎಷ್ಟು ಇಟ್ಕೊಂಡು, ಅದು ಏನ್ ಕೊಡ್ತಾನೋ, ಯಾವಾಗ ಕೊಡ್ತಾನೋ ಅಂತ ನಾವು ಕಾದು ಕುಳಿತು ಮನೆಗೆ ಹೊರಲಾಡ್ತಿರ್ಬೇಕು. ಚೆನ್ನಾಗಿ ಮಾತಾಡ್ತೀರಾ.
ಪದ್ಮ ವಿಭೂಷಣ ಕೊಟ್ಟಂಗಾಗೋಯ್ತು. ಒಂದ್ ಮಾತು ಹೇಳ ಪುಟ. ಒಂದು ಕಾಲ್ ಪೇಜ್ ಆಯ್ತು ನಿಮ್ ಮಾತ್ ಶುರು ಮಾಡಿ, ಈಗ ಒಂದ್ ಮಾತ್ ಹೇಳ ಅಂತ ಕೇಳ್ತಿದ್ದೀರಾ? ಅಥೋ ನಮ್ ಬಾಳೆಗೊನೆ ತಕಾಲೇ ಜೊತೆಗಿರೋರು ಲಕ್ಷ್ಮಣನ್ ತರ ಇರ್ಬೇಕು, ಒಳ್ಳೆ ದುಶ್ಮನ್ ತರ ಇರಬಾರ್ದು. ಚೆನ್ನಾಗ್ ಜಗಳ ಮಾಡ್ತೀರಾ. ಆಯ್ತು ನೀವ್ ಹೇಳಿ ಆ ಒಂದ್ ಮಾತೇನು? ಮನೆಗಿಂತ ಬಾಗ್ಲು ಚಿಕ್ಕದು, ಬಾಗ್ಲಿಗಿಂತ ಬೀಗ ಚಿಕ್ಕದು, ಬೀಗಕ್ಕಿಂತ ಬೀಗದ ಕೈ ಚಿಕ್ಕದು. ಆದ್ರೆ ಆ ಸಣ್ಣ ಬೀಗದ ಕೈ ಇದೆಯಲ್ಲ, ಅದು ಅಷ್ಟು ದೊಡ್ಡ ಮನೆನ ಓಪನ್ ಮಾಡತ್ತೆ, ಕ್ಲೋಸ್ ಮಾಡತ್ತೆ. ನಮ್ ಜೊತೆಗಿರೋ ಸಣ್ಣ ಸಣ್ಣ ವಿಷಯ ಎಷ್ಟೋ ಸಂತೋಷ ಕಾರಣ ಆಗುತ್ತೆ. ಇರುವುದೆಲ್ಲವ ಬಿಟ್ಟು ಇರುವುದರ ಕಡೆ ಜಿಗಿತವೇ ಜೀವನ. ರೀ ಅದ್ ತುಡಿತವೇ ಜೀವನ ಅಲ್ವಾ? ಕಲೆಕ್ಟರ್ ಆಗ್ಬೇಕಾಗಿದ್ದೋಳು ಕರೆಕ್ಟ್ ಆಗ್ಬಿಟ್ಟಿದ್ಯಾ ನೀನು. ನಾಲ್ಕಣೆ ಉಪ್ಪಿನಕಾಯಿ ಸಿಕ್ಕಿದ್ರೆ ನಾಲ್ಕಣೆ ಮಾತ್ರ ಕಲ್ತಿರ್ಬೇಕು, ನಾಲ್ಕಣೆ ಎಲ್ಲೋಟೋಯ್ತು ಅಂತ ಹುಡುಕಬಾರ್ದು. ಇತ್ತು ಅಂತಂದು ಇಡ್ಬಿಟ್ರ ಮೂತಿನ. ಸಾರಿ ಕಣೆ ಅಂತ ಏನ್ ಕೇಳಕ್ ಹೋಗೋದಿಲ್ಲ, ಮೂತಿ ಚೆನ್ನಾಗಿದೆ ಹಂಗೆ ಇಟ್ಕೊಂಡಿರು. ನಂಗೆ ಪುಟ, ನಿನ್ನ ಮೆದುಳು ಸುಖ ಸಂತೋಷ ನಿಮ್ದು ಏನು ಇಲ್ಲ ಅಂತ ಹೇಳ್ತಾ ಇದೆ. ನನ್ ಮೆದುಳು ಈ ಹುಡುಗಿ ಹತ್ರ ಬಟ್ಟೆ ಬರಲು ಇಲ್ಲ ಅಂತ ಹೇಳ್ತಾ ಇದೆ. ಮೊದಲು ಶಾಪಿಂಗ್ ಮಾಡೋಣ, ಆಮೇಲೆ ಸುಖ ಸಂತೋಷದ ಬಗ್ಗೆ ಯೋಚನೆ ಮಾಡೋಣ. ಇದು ನಮ್ಮ ಅಂಬೋಣ. ನಿಮ್ಮ ಅಂಬೋಣ ಏನು ನೀನಮ್ಮ? ನಂದು ಅದೇ, ನಿಮ್ ಸೀರೆ ಉಟ್ಕೊಂಡ್ ಅಭ್ಯಾಸ ಇದೆಯಮ್ಮ ಅಪರೂಪಕ್ಕೆ. ಸರಿ ಚೂಡಿದಾರ್ ತಗೊಂಬರದ, ನೀನು ಬರ್ತೀಯ ನಮ್ ಜೊತೆ ಶಾಪಿಂಗ್ ಮಾಡ್ಕೊಂಬರೋಣ? ಇಲ್ಲ ಸದ್ಯಕ್ಕೆ ನನಗ್ ಬರೋ ಮನ್ಸಿಲ್ಲ, ಏನು ಅನ್ಕೋಬೇಡಿ. ಬೇಜಾನ್ ಡಜನ್ ಅನ್ಕೋತೀವಿ, ಆಮೇಲೆ ಸಾರಿ ಗಿರಿ ಕೇಳಿ ಎಲ್ಲ ಸರಿ ಮಾಡ್ಕೋತೀವಿ. ಇರ್ಲಿ ಆಯ್ತು, ನೀನ್ ಸುಧಾರ್ಸ್ಕೋ. ಹಂಗೆ ನಿನ್ಗೆ ತಿನ್ನಕ್ಕೆ ಏನಮ್ಮ ಇಷ್ಟ ಅದನ್ನ ಹೇಳ್ಬಿಟ್ಟು ತಗೊಂಡ್ಬಿಡ್ತೀವಿ. ತಿನ್ನೋದಕ್ಕೆ ಏನ್ ಇಷ್ಟ ಅಂತ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಲ್ಲಮ್ಮ. ನಾನ್ ಇಷ್ಟ ಪಡೋದು ಯಾವ್ದು ನನಗ್ ಸಿಗಲ್ಲ, ನೀವೇನ್ ತಂದ್ರು ಸರಿ. ಓ ಹಂಗೆ, ಆಗ್ಬೋದು. ನಡಿ ನಾವು ಹೋಗೋಣ. ನೋಡಮ್ಮ, ನೀನು ಅಳದು ಪಡೋದು ಏನಾದ್ರು ಇದ್ರೆ ಅದನ್ನ ಮುಗಿಸ್ಕೊಂಡು ಮನೇಲಿ ಕೂತಿರೋ, ನಾನು ಫ್ರೆಶ್ ಆಗಿ ತಂತೀನಿ. ಗಪ್ಕ ಅಂತ ಹಂಗೆ ವಾಮ್ಕೊಂಡ್ಬಿಡ್ಬೇಕು, ಆಯ್ತಾ? ಓಕೆನಾ? ಬರೀ ಹೋಗೋಣ. ದೇವ್ರು ಒಂದ್ ಕಿತ್ಕೊಂಡ್ರೆ ಇನ್ನೊಂದ್ ಕೊಡ್ತಾನೆ ಅಂತ ಹೇಳ್ತಾರೆ, ಚೆನ್ನಾಗಿರೋದೇ ಕೊಟ್ಟಿದ್ದಾರೆ. ಅಲ್ಲ, ಹಾಲ್ಗೆನ್ನೆ ಹಸುಳು ಅನ್ನೋದ್ರ ನೋಡ್ದೆ ಕಾಲಲ್ಲೇ ಒದ್ದಾಕ್ಬಿಟ್ರಲ್ಲ, ಅದು ಯಾರಿರ್ಬೋದು? ಹೋಗು ಮೀನಮ್ಮ, ಹೋಗು ಹೊಡ್ದು ಅದೆಷ್ಟು ದಿನ ತಪ್ಪಿಸ್ಕೊಂತೀಯೋ ತಪ್ಪಿಸ್ಕೋ, ಕಾಲ್ ಬಿಡ್ಬೋದು, ಕರ್ಮ ಬಿಡಲ್ಲ. ಯಾವ ಕರ್ಮ? ಯಾರ್ಗೆ? ನಿನ್ಗೆ ಕಣಮ್ಮ ಮೀನಮ್ಮ. ಯಾಕೆ ಕರ್ಮ ಕಾಡೋ ಅಂತ ಕರ್ಮ ನಾನೇನ್ ಮಾಡಿದೀನಿ? ಅಲ್ಲ, ಈ 5 ಡಿಗ್ರಿ ಮನೋಜಾಕಂ ಯಜಮಾನ್ ಅನ್ನೋದನ್ನ ನೋಡ್ದೆ ಮೊಣಕಾಲೆಲ್ಲ ಹೊಡೆದ್ ಬಿಟ್ಟಲ್ಲ, ಬಿಡುತ್ತಾ ಕರ್ಮ? ಅಯ್ಯೋ ನಾನ್ಯಾಕ್ ನಿಮ್ಗೆ ಹೊಡಿಬೇಕು? ಲೊಟ್ಟೆ ಮನೆ ಬಿಟ್ಟು ಹೋಗು ಅಂತ ಹೇಳ್ದಲ್ಲ, ಅದಕ್ಕೆ ನನ್ ಮೇಲೆ ಕೋಪಿಸ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ನನ್ ತಲೆ ಮೇಲೆ ಟವಲ್ ಹಾಕೊಡಿದ್ದು. ಓಬವ ಹುಟ್ಟಿದ್ ನಾಡು ಮನುಷ್ಯರೇ ಇದು, ಅಭ್ಯಾಸ ಹೊರತು ಹಾಕೋದಲ್ಲ. ಅಯ್ಯೋ, ಯು ಮೀನ್ ಒನಕೆ ಒಂದೇ ಸಲ ಶಫಲ್ ಮಾಡ್ಬಿಡ್ಬೇಕು ಅನ್ಕೊಂಡಿದ್ಯಾ ನೀ ನನ್ನ? ರೀ ಏನ್ರಿ ನೀವು ಎಲ್ಲಾವ್ದಲ್ಲೂ ತಪ್ಪಾರ್ಥನೆ ಹುಡುಕ್ತಾ ಇದ್ದೀರಾ? ಅಲ್ಲ ಇವ್ರು ಏನ್ ಮಾತಾಡ್ತಿದ್ದಾರೆ ಅದ್ರ ಅರ್ಥ ಏನು ಅಂತ ತಿಳ್ಕೊಳಕ್ ಆಗಲ್ವಾ ನಿಮ್ಗೆ? ಹಲೋ, ನೀನ್ ನನಗೇನಾದ್ರು ಅನ್ನು ಮೀನಮ್ಮ, ಆದ್ರೆ ನಾನು ಓದಿನ ವಿಷಯ ಮಾತ್ರ ಬರ್ಬೇಡ. ಕೈಯಲ್ಲಿ ದಾರ ಹೂ ಹಿಡ್ಕೊಂಡು ಒಂದಕ್ಕೊಂದು ಗಂಟೆ ಹತ್ತಂಗಲ್ಲ, ಎಲ್ಲೋ ಇರೋ ಅಕ್ಷರನ ತಲೆ ತುಂಬಿಸ್ಕೊಳ್ಳೋದು. 5 ಡಿಗ್ರಿ ನಮ್ಮ ಮರ್ಯಾದೆ ಇರ್ಲಿ. ವಿದ್ಯೆಗೆ ಯಾವಾಗ್ಲೂ ಮರ್ಯಾದೆ ಇದ್ದೇ ಇರುತ್ತೆ, ಆದ್ರೆ ವಿದ್ಯಾವಂತ ಅನ್ಸ್ಕೊಳ್ಳೋದಕ್ಕೆ ಸಂಸ್ಕಾರ ತುಂಬಾ. ಏನ್ ಮಾಡೋದು ಮೀನಮ್ಮ, ಸಂಸಾರಕ್ಕೆ ನಾನು ಚಿನ್ನೂನೇ ಇಲ್ವಲ್ಲ. ಕರ್ಮ ನಾನ್ ಹೇಳಿದ್ದು ಸಂಸ್ಕಾರ, ಸಂಸಾರ ಅಲ್ಲ. ಇವ್ರ ಜೊತೆ ಏನೋ ಮಾತು ನಿಂದ? ಮಮ್ಮಿ ನೋಡ್ ಮಮ್ಮಿ, ಈ ಮೀನಮ್ಮ ನನಗೆ ಒಂದ್ಕೆಲ್ ಹೊಡಿತಾಳಂತೆ. ಯಾಕೆ? ಏನು ತಿಂದು ಕೊಬ್ಬು ಜಾಸ್ತಿ ಆಗಿದ್ಯಾ? ನಾನು ಮಗನ ಮೇಲೆ ಒನಕೆ ಹಾಕಷ್ಟು ಗಟ್ಟಿಗಿತ್ತೀನ ನೀನು? ಅಯ್ಯೋತೆ ನಾನು ಅದನ್ನೆಲ್ಲ ಹೇಳಿಲ್ಲ. ಮಮ್ಮಿ ಸುಳ್ಳು ಮಮ್ಮಿ. ಮೀನಮ್ಮ, ಓಬವ್ ನೋಡ್ಕೊಂಡ್ ಬೆಳೆದಿದ್ದೀನಿ, ತಲೆ ಮೇಲೆ ಟವಲ್ ಬಿಟ್ಟು ಒನಕೆ ಕುಡಿಸ್ಬಿಡ್ತೀನಿ ಅಂತ ಹೇಳಿದ್ಯಾರು. ಪಿಂಕಿ ಪ್ರಾಮಿಸ್ ಮಾಡು ಹೇಳಿಲ್ಲ ಅಂತ. ನೀನಾ ನನ್ ಹೊಡೆದಿದ್ದು ಅಂತ ಕೇಳಿದ್ರು, ಇಲ್ಲ ಅಂದೆ, ಸುಳ್ಳು ಹೇಳ್ಬೇಡ ಅಂದ್ರು. ಅದಕ್ಕೆ ಟವಲ್ ಹಾಕಿ ಹೊಡಿಯೋ ಹೆಣ್ಣು ನಾನಲ್ಲ, ಒನಕೆ ಹಾಕಿ ಹೊಡೆದಿದ್ ಓಬವ್ವ ನೋಡ್ ಬೆಳ್ದಿದ್ ಹೆಣ್ಣು ನಾನು ಅಂದೆ. ಇದ್ರಲ್ಲಿ ತಪ್ಪೇನತೆ ಇದೆ? ತಪ್ಪೇ, ಈ ಮಗು ಜೊತೆ ನೀನು ಮಾತಾಡ್ತಿರೋದೇ ತಪ್ಪು. ಕರೆಕ್ಟ್ ಮಮ್ಮಿ. ಏನ್ ಕರೆಕ್ಟ್ ಮಮ್ಮಿ? ತಲೆಯಲ್ಲಿ 2 ಅಕ್ಷರ ಇದ್ರೆ ಸಾಲದು, ಸ್ವಲ್ಪ ಬುದ್ಧಿನೂ ಇರ್ಬೇಕು. ನೋಡ್ ಮಮ್ಮಿ, ಇನ್ಸರ್ಟ್ ಮಮ್ಮಿ. ಕೇಳಿಸ್ಕೊತಿದ್ದೀನಿ ನೀನು. ನೀನ್ ಯಾಕೋ ಬೀದಿ ನಾಯಿ ಕೈಯಲ್ಲಿ ಕಚ್ಚಿಸ್ಕೊಂಡು ಒಂಥರ ಆಗ್ತಿದ್ಯಾ? ಈ ಲೈಫ್ ಚೆನ್ನಾಗಿಲ್ಲಪ್ಪ. ನಿನಗಿಂತ ಈ ಮೀನಮ್ಮನೇ ಇಷ್ಟ ವಾಸಿ. ಮೀನಮ್ಮಗಿಂತ ಕೆಟ್ಟದಾಗ ಬೈತಾ ಇದೀಯಾ, ಮನ್ಸು ತುಂಬಾ ನೋವಾಗುತ್ತೆ ಮಮ್ಮಿ. ಅಯ್ಯೋ, ಇವನಿಂದ ನನ್ನ ಯಾರಾದ್ರೂ ಕಾಪಾಡ್ರಪ್ಪ. ಮೀನಾ, ಇನ್ನೊಂದು ಸಲ ನೀನೇನಾದ್ರೂ ಇವನ್ ಜೊತೆ ಮಾತಾಡದ್ ನೋಡಿದ್ರೆ ಕೊಡ್ಬಿಡಿ. ಕರೆಕ್ಟ್. ನನ್ಗೆ ಕುಡಿಬೇಕು. ನಾನ್ ನಿಮ್ಮನ್ ಮಾತಾಡ್ಸಕ್ ಬರೀನ, ನೀವೇ ತಾನೇ ನನ್ನ ಕರ್ದ್ ಮಾತಾಡ್ಸಿದ್ದು. ಹೌದೇನೋ? ನೋ ಮಮ್ಮಿ, ನಾನೇನ್ ಮಾತಾಡ್ಬೇಕು ಅಂತ ಮಾತಾಡ್ತಿರ್ಲಿಲ್ಲ, ವಿಚಾರಣೆ ಮಾಡ್ತಿದ್ದೆ ಅಷ್ಟೇ. ಹೋಗಿ ಸುಮ್ಮನೆ ಬಿತ್ಕೋ. ಮಮ್ಮಿ, ನನ್ಗೆ ಯಾವ್ದಾದ್ರು ಪೇನ್ ಬಂಪ್ ಕೊಡು ಮಮ್ಮಿ, ಬಾಡಿ ಎಲ್ಲ ಪೇನ್ ಆಗ್ತಿದೆ. ತಂದ್ಕೊಡ್ತೀನಿ. ಹಂಗೆ ಒಂದ್ ಕಪ್ಪು ಬಾದಾಮಿ ಹಾಲು. ಅದು ಬೇಡ ಅಂತ ಹೇಳಕ್ ಬಂದೆ, ಅದಕ್ಕೆ ಯಾಕೆ ಹಿಂಗ್ ಗದ್ರತಿಯಾ? ಯಾವಾಗಲೂ ದಿಗ್ಲು ಬೀಳಿಸ್ತೀರಾ ನೀನ್ ನನ್ನ? ಈ ಲೈಫೇ ಚೆನ್ನಾಗಿಲ್ಲಪ್ಪ, ಎಲ್ಲದಕ್ಕೂ ನನ್ನೇ ಬೈತಿರಲ್ಲ. ಶಿಕ್ಷಣ ಇಲ್ಲ ಯಾರಿಗೂನು. ಸೂರ್ಯ, ಅದು ಮಾತಾಡಕ್ಕೆ ನಿನ್ಗೆ ನಂಗೆ ಇವ್ರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಕಣೋ, ಅಷ್ಟು ಸಾಕು ಇರು. ಹಲೋ ರವಿ. ಹಲೋ, ನಾನು ಮುಂಬೈಗೆ ಬಂದಿದ್ದೀನಿ. ಹೇಳಿದ್ನಲ್ಲ ಗಣೇಶನ್ ದೇವಸ್ಥಾನಕ್ಕೆ ಹೋಗ್ತೀನಿ, ಹರಕೆ ಹೊತ್ಕೋತೀನಿ ಅಂತ. ಆದಷ್ಟು ಬೇಗ ರವಿ ನನ್ನೋನಾಗ್ಲಿ ಅಂತ ಕೇಳ್ಕೊಂಡೆ. ಅಲ್ವೇ ಸುಕುಮಾರಿ? ಅಲ್ಲಮ್ಮ, ನಿನಗೆ ನಾಚಿಕೆ ಮಾನ ಮರ್ವಾದೆಗಳನ್ನೋದು ಒಂದು 1/4 ಕಿಲೋ ಅಥವಾ 150 ಗ್ರಾಮ್ ಇದೆಯೇನೆ? ಯಾರು ಮಾತಾಡ್ತಿರೋದು? ಬುದ್ಧಿ ಕಲ್ಸೋ ಮೇಷ್ಟ್ರು ಅನ್ಕೋ, ಅಥವಾ ಉಗಿದು ಉಪ್ಪಿನಕಾಯಿ ಹಾಕೋ ನಿಮ್ಮ ಅಪ್ಪ ಅನ್ಕೋ, ಅಥವಾ ರವಿ ಅನಾಥ ಅಲ್ಲ, ಅವ್ನಿಗೆ ಹೇಳೋರು ಕೇಳೋರು ಇದಾರೆ ಅಂತ ಅನ್ಕೋ. ಸೂರ್ಯನಾ? ಇದು ಅನ್ಕೊಳಕ್ತಿಲ್ಲ, ಇದು ಕನ್ಫರ್ಮ್. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಸೂರ್ಯ. ಹೆಣ್ಮಕ್ಳೆ, ಬಾಯಿಗೆ ಬಂದಂಗ್ ಮಾತಾಡ್ತಾ ಇರೋದು, ಮುನ್ಸಿಗೆ ಬಂದಂಗ್ ಆಡ್ತಾ ಇರೋದು ನೀನು. ಮದುವೆ ಆಗಿರೋ ಹಿಂದೆ ಬಿದ್ದಿದ್ಯಾ ನೀನು. ಅವತ್ ಏನ್ ಸಲ್ದೆ ನೀನು?
ರವಿನ ನಾನು ಇಷ್ಟಪಡ್ತಾ ಇದೀನಿ, ಅವನು ನನ್ನ ಮನ್ಸಲ್ಲಿದ್ದಾನೆ ಅಷ್ಟೇ. ಅವನೇ ನನಗ್ ಬೇಡ, ನಾನೇ ಅವನ್ನ ಮದುವೆ ಆಗಲ್ಲ ಅಂತ ಕೊಲ್ದೆ ಇಲ್ವೋ? ಇವಾಗ್ಲೂ ಮನ್ಸಲ್ಲೇ ಮಾತಾಡ್ಕೊಳಮ್ಮ. ಯಾಕಮ್ಮ ಫೋನ್ ಮಾಡಿದ್ಯಾ? ಇನ್ನೊಬ್ರು ಫೋನ್ ಪಿಕ್ ಮಾಡೋದು ಮರ್ಯಾದೆ ಹೆಸರು ಲಕ್ಷಣ ಅಲ್ಲ. ಒಬ್ರಿಗದಮಿ ಲೋಬಿಗಮನಿ ಅಂತ ಬೈದು ಬಿಡ್ತೀನಿ ತೇರಿಕೊಂಡು ನಡಕಿಂತಂದು. ಇನ್ನೊಬ್ರು ಫೋನ್ ಪಿಕ್ ಮಾಡೋದು ಮರ್ಯಾದಸ್ರ ಲಕ್ಷಣ ಅಲ್ಲ. ಅದೇ ಇನ್ನೊಬ್ರು ಗಂಡನ್ನೇ ಪಿಕ್ ಮಾಡ್ಕೊಂಡು ಎದಾಕೊಂಡು ಹೋಗೋದು ನಿಮಗೆ ಮರ್ಯಾದಸ್ರ ಲಕ್ಷಣ. ಮಣ್ಣೆ ಊರವ್ರ ಫೋನ್ ನಂಬರ್ ಎಲ್ಲ ಬಾಯಲ್ಲಿ ಇಟ್ಕೊಂಡಿರೋರು ಅವ್ರ ನಂಬರ್ನೇ ಮರ್ತು ಬಿಟ್ಟಿರ್ತಾರೆ. ಹಾಗೆ ಇನ್ನೊಬ್ರು ಲೈಫ್ ಜೊತೆ ಆಟಾಡ್ತಿರೋರು ಕೂಡ ತಮ್ಮ ಲೈಫ್ ನ ಫುಟ್ಬಾಲ್ ಮಾಡ್ಕೊಂಡು ಆಟಾಡ್ತಾ ಇರ್ತಾರೆ. ನೋಡೋ, ಈ ಸೂರ್ಯ ಪ್ರತಿ ಸಲ ವಾರ್ನಿಂಗ್ ಕೊಡಲ್ಲ. ಒಂದ್ ಸಾರಿ ಅಕಾಳ ಕಿಳದ ಅಂತಂದ್ರೆ ನಿನ್ನಂತವ್ರು ಗುಳಿಯೋದೇ ಇಲ್ಲ. ಉತ್ಸಾರ ಬಸ್ ಅವ್ರು ಹೇಳ್ಬಿಡ್ತೀನಿ. ಹೆದರ್ಸ್ತಾ ಇದ್ದೀರಾ? 100% ಎದ್ರಕೊಂಡು ಮೂಲೆನಲ್ಲಿ ಕೂತಿದ್ರೆ ಬದು ಕುಡಿತ್ಯಾ ಇಲ್ಲ. ನಿನ್ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ ಸೂರ್ಯ. ಸೂರ್ಪಣಕ್ಕಿ ರಾಮನ್ ಮೇಲೆ ಕಣ್ಣು ಹಾಕಿದ್ದು, ಆದ್ರೆ ಅವಳ ಮೂಗ್ನ ಮುರಿದಾಕಿದ್ದು ಲಕ್ಷ್ಮಣ ಕಣಮ್ಮಿ. ತುಂಬಾ ಎಗರಾಡ್ಬೇಡ. ಬೇರೆಯವರೆಲ್ಲರೂ ನಿನಗೆ ಬೇರೆ ಬೇರೆ ಹೆಸರಲ್ಲಿ ಕರೆಯೋದಕ್ಕಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡು. ರವಿ ದುಷ್ಟ ಪುತ್ರಿ ಅಂತಂದು ನಾನು ಹಂಗೆ ಫೋನ್ಗೆ ಟಿಕ್ಕಿ ಕೊಡಕ್ಕಿಂತ ಮುಂಚೆ ಇಟ್ಬಿಡಮ್ಮ ಫೋನು. ತೋಬಿಗಮನಿ ಅಂತಂದು ಕೊಡಬೋನು. ನೆಕ್ಸ್ಟ್ ಟೈಮ್ ನೀತು ಫೋನ್ ಮಾಡಿದ್ರೆ ಆ ನೀತು ಹೂ ನೀತು ಓಕೆ ನೀತು ಗೊತ್ತಿ ನೀತು ಅಂತಲ್ಲ ಅನ್ಬೇಡ. ಅದ್ರ ಬದಲು ಚೀಪು ಮರಿಯ ಫೋನ್ ಅಂತ ಅನ್ಬೇಕು. ಅರ್ಥಾಯ್ತಾ? ಅವ್ಳು ಫೋನ್ ಮಾಡಿದ್ರೆ ಬೆಬೆ ಅಂತಾನೆ. ಹಿಂಗ್ ಮಾತಾಡ್ಬೇಕು ಆಯ್ತಾ? ಒಳ್ಳೆ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರೆ ಫೋನ್ ತಂದು ನನ್ ಕೂಡ. ಸರಿ ನಡಿ ಒಳಗೆ. ಲೇ ಅಪ್ಪಿ ಸೂರ್ಯ, ಈ 5 ಡಿಗ್ರಿ ಮನೋಜನ್ಗೆ ಮುಸ್ಕಾಕ ಹೊಡಿತೀನೋ? ಇದೇ ಕಣೋ ನಿನಗೆ ಇದೆ. ಈ 5 ಡಿಗ್ರಿ ಮನೋಜನ್ ಮೈ ನಾಗರಾವ್ ಮತ್ಸರ ಇದ್ದಂಗೆ ಮುಯಿ ತೀರಿಸ್ಕೊಳ್ದೆ ಬಿಡಲ್ಲ ಕಣೋ. ಮಾಡ್ತೀನಿ ಸಿಕ್ಕಾಕೋ ನನ್ ಕೈಲಿ. ಲೊಟ್ಟೆ ಯಾರು ಗೊತ್ತಲ್ವಾ? ತಾರಾ. ತಾರಾ? ಅಷ್ಟೊಂದು ತಾ ಅಲ್ಲ, ಒಂದೇ ತಾ. ಏನಾಗ್ಬೇಕಾಗಿತ್ತು? ಒಂದು ಸಣ್ಣ ಅನುಮಾನ, ಏನು ಅನ್ಕೋಬೇಡಿ. ಈ 5 ಡಿಗ್ರಿ ಮನೋಜನ್ ಹತ್ರನೇ ಅನುಮಾನನಾ? ಅದ್ ಯಾವ ಅನುಮಾನ ಕೇಳ್ಬೋದು? ನೀವ್ ಯಾವಾಗ್ಲೂ ಲೊಟ್ಟೆ ಅಂತೀರಾ, ನಿಮ್ಮನ್ನೇ ಕೇಳ್ತಿರೋದು. ಕೇಳಾಯ್ತಲ್ಲ, ಹೊರಡು. ಉತ್ತರ ಅದೇನ್ ಬೇಕು ಅಂತ ನೀನ್ ಕೇಳಿಲ್ವಲ್ಲ? ಡೌಟ್ ಇದೆ ಕೇಳಲ್ಲ ಅಂದೆ, ಕೇಳು ಅಂದೆ, ಕೇಳಾಯ್ತಲ್ಲ, ಹೊರಡು. ಅಲ್ಲ, ಇದಕ್ಕೆ ಉತ್ತರ ಲೊಟ್ಟೆ ಉತ್ತರ ಕೊಡಲ್ಲ ಅಂತ ಹೇಳಿದ್ನಲ್ಲ. ಈ ಲೈಫ್ ಚೆನ್ನಾಗಿಲ್ಲಪ್ಪ ಅಮ್ಮ. ಇದನ್ನ ನಾನು ಅವಾಗ ವರ್ಷಕ್ಕೂ 4 ವರ್ಷಕ್ಕೂ ಒಂದ್ಸಲ ಹೇಳೋದು, ಸರಿನಾ? ಔಷಧಿ ನಾನು ಸ್ಪ್ರೇ ಮಾಡ್ಲಾ ಅಣ್ಣ? ಬೇಕಾಗಿಲ್ಲ, ನಾನೇ ಮಾಡ್ಕೋತೀನಿ. ನಾನು ಸಿಂಗಲ್ ಆರ್ಮಿ ಆಫೀಸರ್. ಬಂದಿದ್ ಕೆಲಸ ಆಗಿದ್ರೆ ಹೊರಡ್ಬೋದು. ಸರಿ ಅಣ್ಣ, ಬಾಯ್. ಬಾಯ್ ಆಮೇಲೆ ಗುಡ್ ಬಾಯ್. ಇದು ಯಾಕೆ ಬಂದ್ ಕೇಳ್ತು? ಇದು ಅದೇನಾ ಅದು ಇದೇನಾ? ಸಾಧ್ಯನೇ ಇಲ್ಲ. ಇದು ಅದಾಗಿರಕ್ ಸಾಧ್ಯ ಇಲ್ಲ, ಅದು ಇದಾಗಿರಕ್ ಸಾಧ್ಯ ಇಲ್ಲ. ಅದು ಅವತ್ತೇ ಸಫಾ ಆಗೋಯ್ತಲ್ಲ. ಲೇ ಮನೋಜ, ಆದ್ರೂ ನೀನು ತುಂಬಾ ಹುಷಾರಾಗಿರ್ಬೇಕು. ಆದಷ್ಟು ಲೊಟ್ಟೆನ ಪದನ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೇಕು. ಲೊಟ್ಟೆ ನಾನ್ ಯಾಕೆ ಕಡಿಮೆ ಯೂಸ್ ಮಾಡ್ಬೇಕು? ನಾನು ಇರೋದೇ ಹಿಂಗೆ. ಆದ್ರೂ ಇದನ್ನ ಮನೆಯಿಂದ ಆದಷ್ಟು ಬೇಗ ಆಚೆ ಹಾಕ್ಬಿಡ್ಬೇಕು, ಇಲ್ಲಾಂದ್ರೆ ಸಮಸ್ಯೆ ಜಾಸ್ತಿ. ಅವಾಗ್ಲೇ ಎಲ್ಲ ಸಾಲ್ವ್ ಆಗೋದು. ತಾರಾ, ತಗೋ, ಇನ್ನು ನಿಂಗೆ ಬಟ್ಟೆಗಳಿದೆ. ಸೈಜ್ ನೋಡಿ ಹೇಳು, ಕರೆಕ್ಟ್ ಆಗಿದ್ರೆ ಓಕೆ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡ್ಸೋಣ. ಏನು ಇಲ್ಲದೆ ಇಲ್ಲಿಗೆ ಬಂದಿದ್ದೀನಿ. ನನಗೋಸ್ಕರ ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ? ನೀನು ಈ ಮನೇಲಿ ಎಷ್ಟು ದಿನ ಇರ್ತೀಯೋ ಬಿಡ್ತೀಯೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನೀನ್ ಇಲ್ಲಿರೋವರೆಗೂ ನಿನ್ ಏನು ಕೊರತೆ ಆಗ್ಬಾರ್ದು. ನಾವು ಹಂಗ್ ನೋಡ್ಕೋತೀವಿ ನಿನ್ನ. ಥ್ಯಾಂಕ್ಸ್. ಜೇಬ ಮಾಡಿಕೊಂಡಿ ಸುಧಾರ್ಸ್ಕೊಂಡೆ ತಾಯಿ. ನಡ ಆಗ್ಲೇ ಒಳ್ಳೆ ಕರ್ಗೋಗ್ತಿರೋ ಮೇಣದ ಬತ್ತಿ ತರ ಇದ್ದೆ. ಇವಾಗ ಒಳ್ಳೆ ಪಳ ಅಂತ ಹೊಳಿತಾರೋ ಟ್ಯೂಬ್ ಲೈಟ್ ತರ ಕಾಣಿಸ್ತಾ ಇದ್ಯಾ. ಆ ಮಗುಗೆ ಪಾಪ ಹೋಗಿ ಹಾಲು ಹಣ್ಣು ಉಪ್ಪಿಟ್ಟು ಕೊಡೆ. ಇಲ್ಲ, ನನ್ಗೆ ಹಸ್ವಿಲ್ಲ. ಈ ತಿನ್ನಮ್ಮ, ಹಸೋದಾಗ ತಿನ್ನ ತಪ್ಪುತ್ತೆ. ಏನೊಂದು 30 ಕೆಜಿ 300 ಗ್ರಾಮ್ ಇದೆಯಾ? ಒಂದು ತಿಂಗಳು ನಮ್ ಮೀನಾ ಕೈ ರುಚಿ ತಿಂದ್ಬಿಡು 50 ಕೆಜಿ 500 ಗ್ರಾಮ್ ಉಡ್ತೇನೆ ನೀನು. ಏನು ಮಾಡ್ಬೇಡ ಅಂತ ಅವಾಗ್ಲೇ ಗದ್ರದ್ರಿ. ಮಾಸ್ಟರ್ ಫಿಟ್ಟಿಂಗ್ ಇದೆಯಲ್ಲ, ಅದು ನೀನು ಕೊಡ್ಬೋದಮ್ಮ, ಅದು ಬೇರೆಯವ್ರಿಗೆ ಅಷ್ಟೇ. ಅಡಿಗೆ ಮಾಡ್ತೀನಿ, ಲಕ್ಷಣವಾಗಿ ಊಟ ಮಾಡಿ. ಮೀನಾ, ಅತ್ತೆ ಏನಾದ್ರು ಬೇಕಿತ್ತಾ? ನನಗೆ ನನ್ನ ತಾಳಿ ಭಾಗ್ಯ ಬೇಕು. ನಿನಗೂ ನಿನ್ ಗಂಡನ ಮೇಲೆ ಪ್ರೀತಿ. ಇವತ್ತು ನಾನಿರೋ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ನೀನು ನೆಮ್ಮದಿಯಾಗಿ ಹೋಗಿ ನಿಮ್ಮ ಅಮ್ಮನ ಮನೇಲಿ ಇದ್ಬಿಡು. ನಿಮ್ಮ ತಾಳಿನ ಕಾಪಾಡೋದು ನನ್ನ ಕರ್ತವ್ಯ. ನನ್ನ ಗಂಡ ಆಗ್ಲಿ ಮಾವ ಆಗ್ಲಿ ನನ್ನ ವಾಪಸ್ ಬಾ ಅಂತ ಕರೆದ್ರು ನಾನು ವಾಪಸ್ ಬರಲ್ಲ ಅಂತ ನಿನ್ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳು.